ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ರೆಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ರಾಧಯ್ಯ ಸಿನಿಮಾ ಇನ್ನೇನು ಇದೇ ನವೆಂಬರ್ 21ನೇ ತಾರೀಕು ರಿಲೀಸ್ ಹಂತದಲ್ಲಿರುವಂಥದ್ದು. ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿರುವಂತಹ ಅಜಯ್ ರಾವ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಕೃಷ್ಣ ಅಂತ ಫೇಮಸ್ ಆಗಿರುವಂತಹ ಅಜಯ್ ರಾವ್ ಅವ್ರು ನಮ್ಮ ಜೊತೆ ಅವ್ರನ್ನೇ ಮಾತಾಡ್ತಾ ಇದ್ದೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಕಾಲಿಗೇನೋ ಪೆಟ್ಟಾಗಿದೆ ಅನ್ಸುತ್ತೆ, ಏನಾಯ್ತು ಸರ್? ಇಲ್ಲ, ಒಂದು ಫೈಟಲ್ಲಿ ಇಂಜರಿ ಆಗಿದ್ದು, ಈಗ ರಿಕವರ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ರಾಧೆಯ ಸಿನಿಮಾ ಇನ್ನೇನು ನವೆಂಬರ್ 21ನೇ ತಾರೀಕು ರಿಲೀಸ್ ಹಂತದಲ್ಲಿದೆ. ಏನು ಹೇಳ್ತೀರಾ ಈ ಸಿನಿಮಾ ಬಗ್ಗೆ? ರಾಧೆಯ ಸಿನಿಮಾ ಒಂದು ಸ್ಪೆಷಲ್ ಸಿನಿಮಾ ನನ್ನ ಸಿನಿ ಕರಿಯರಲ್ಲಿ. ಇಷ್ಟೊಂದು ಡೈನಾಮಿಕ್ ಆಗಿ, ಇಷ್ಟೊಂದು ಫೋರ್ಸ್ಫುಲ್ ಆಗಿ ಪರ್ಫಾರ್ಮ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಯಾವತ್ತೂ ಸಿಕ್ಕಿರಲಿಲ್ಲ. ಅದು ರಾಧೆಯ ಮೂಲಕ ಪಾಸಿಬಲ್ ಆಗಿದೆ. ಒಂದು ಕೈಂಡ್ ಆಫ್ ಗ್ರೇ ಶೇಡ್ ಸೈಕ್ ಥರ ಆ್ಯಕ್ಟ್ ಮಾಡುವಂಥದ್ದಾಗಲಿ. ಓಕೆ, ಇಲ್ಲಿವರೆಗೂ ನಾವು ಅಜಯನ ಏನು ಆ ಸಾಫ್ಟ್ ಇಮೇಜ್ನಲ್ಲಿ ನೋಡಿದ್ವಿ, ಎಮೋಷ್ನಲ್ ಇಮೇಜ್ನಲ್ಲಿ ನೋಡಿದ್ವಿ. ದೆರ್ ಇಸ್ ಒನ್ ಫೈರ್, ಇವನು ಅಂದರೆ ಬೇರೆ ಥರ ಪರ್ಫಾರ್ಮ್ ಮಾಡಬಲ್ಲ ಅನ್ನೋ ಒಂದು ಆಡಿಯನ್ಸಿಗೆ ಒಂದು ವಾವ್ ಫ್ಯಾಕ್ಟರ್ಸ್ ನಾವು ಯಾವಾಗಲೂ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಏನಾದರೂ ಒಂದು ವಾವ್ ಫ್ಯಾಕ್ಟರ್ ಇರಬೇಕನ್ನೋದು. ಸೊ ಆ ಕ್ಯಾರೆಕ್ಟರ್ ಮತ್ತು ಆ ಪರ್ಫಾರ್ಮೆನ್ಸ್ ನನಗೆ ಆ ಥರದ್ದೊಂದು ಸಿಕ್ಕಿರೋದು ನನ್ನ ಕರಿಯರ್ನಲ್ಲಿ. ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್. ಯುದ್ಧಕಾಂಡ ಸಿನಿಮಾದಲ್ಲಿ ವಕೀಲರಾಗಿದ್ರಿ, ವಕೀಲರೇ ಈ ರಾಧೆಯ ಸಿನಿಮಾದಲ್ಲಿ ಕ್ರಿಮಿನಲ್ ಆಗಿದ್ದಾರೆ, ಹೆಂಗೆ ಅಂತ? ಇಲ್ಲ, ಎರಡು ಒಟ್ಟೊಟ್ಟಿಗೆ ಮಾಡಿರ್ತಕ್ಕಂಥದ್ದು. ಬಿಕಾಸ್ ನಾವು ಆ್ಯಕ್ಟ್ರೆಸ್ ಆಗಿ ಪಾತ್ರ, ಆ್ಯಂಡ್ ಯಾವ ಪಾತ್ರನೂ ಆಡಿಯನ್ಸಿಗೆ ಮಿಸ್ಗೈಡ್ ಮಾಡೋ ಥರ ಆಗಬಾರ್ದು. ನಾಳೆ ದಿನ ಸಿನಿಮಾ ನೋಡಾದ್ಮೇಲೆ ಯುದ್ಧಕಾಂಡ ಸಿನಿಮಾ ಮುಖಾಂತರ ನಾನು ಏನು ಮೆಸೇಜಸ್ ಕೊಟ್ಟಿದ್ದೆ, ಏನು ಒಳ್ಳೆ ಮಾರಲ್ಸ್ ಹೇಳೋಕ್ಕೆ ಟ್ರೈ ಮಾಡಿದ್ದೆ, ಅದು ಇಲ್ಲೆಲ್ಲೂ ಅದನ್ನು ಡೈವರ್ಟ್ ಮಾಡ್ತಾ ಇಲ್ಲ. ಒಬ್ಬ ಸೈಕ ಕಾಣಿಸ್ತಾ ಇದ್ದೀನಿ, ಒಬ್ಬ ಕ್ರಿಮಿನಲ್, ಮರ್ಡರ್ ಮಾಡಿರೋನು, ಈ ಥರದ್ದೆಲ್ಲ ಕಾಣಿಸ್ತಾ ಇದ್ದೀನಿ. ಬಟ್ ಇಟ್ ಇಸ್ ಫಾರ್ ಎ ಗುಡ್ ಕಾಸ್. ಲಾಸ್ಟಿಗೆ ಸಿನಿಮಾ ನೀವು ನೋಡಾದ್ಮೇಲೆ ಗೊತ್ತಾಗುತ್ತೆ, ವಾಟ್ ಎವರ್ ಇಟ್ ಇಸ್, ಹೀಸ್ ಎ ಹೀರೋ ಅನ್ನೋದು ಗೊತ್ತಾಗುತ್ತೆ. ನೀವು ಇಂಡಸ್ಟ್ರಿಗೆ ಬಂದು ಎಷ್ಟೋ ವರ್ಷಗಳಿಂದ ಮಾಡಿದ ಸಿನಿಮಾಗೂ ಈ ಸಿನಿಮಾಗೂ ತುಂಬ ವಿಭಿನ್ನತೆ ಇದೆ ಅಂತ ಆ ಟ್ರೇಲರಲ್ಲೇ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಎಷ್ಟು ವಿಭಿನ್ನ ಇದೆ ಸರ್? ಅಲ್ಲ, ನನ್ನ ಪ್ರಕಾರ ತುಂಬ ವಿಭಿನ್ನವಾಗಿದೆ. ಅದು ಆಡಿಯನ್ಸಿಗೂ ಹಾಗೆ ಅನಿಸ್ಬೇಕು ಅಂತಂದರೆ ಅವರು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಖಂಡಿತ ಖುಷಿ ಪಡ್ತಾರೆ. ನಮ್ಮ ಕನ್ನಡದಲ್ಲಿ ಈ ಥರದ್ದು ಕ್ಯಾರೆಕ್ಟರ್ಗಳು ಬರೀತಾರೆ, ಈ ಥರದ್ದು ಸ್ಕ್ರಿಪ್ಟ್ಗಳು ಮಾಡ್ತಾರೆ, ಈ ಥರದ್ದು ಪರ್ಫಾರ್ಮೆನ್ಸಸ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅನ್ನೋ ಒಂದು ಆಡಿಯನ್ಸಿಗೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಸೊ ಆ ವಿಚಾರನ ನಾನು ಸಂಭ್ರಮಿಸ್ತಾ ಇದ್ದೀನಿ. ನನಗೆ ಎಷ್ಟು ಡಿಫ್ರೆಂಟ್ ಆಗಿದೆ ಅದು ಗೊತ್ತಿಲ್ಲ, ಥಿಯೇಟ್ರಲ್ಲಿ ರಿಲೀಸ್ ಆದಮೇಲೆ ಗೊತ್ತಾಗೋದು. ಲುಕ್ಕಲ್ಲೂ ಕೂಡ ಅಷ್ಟೇ ಸರ್, ಖಡಕ್ ಆಗಿರುವಂಥದ್ದು, ಕ್ರಿಮಿನಲ್ ಅನ್ನುವಂಥದ್ದು. ಈ ಕತೆ ಕೇಳಿದಾಗ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನುವಂಥದ್ದು? ವೆರಿ ಇನ್ಸ್ಟೆಂಟ್ಲಿ ನಂಗೆ ಇಷ್ಟ ಆಗಿದ್ದು ಕಥೆ. ನನಗೇನು ಜಾಸ್ತಿ ಟೈಮ್ ತೊಗೊಂಡಿಲ್ಲ, ಆಮೇಲೆ ಹೇಳ್ತೀನಿ ಆವಾಗ ಹೇಳ್ತೀನಿ ಆ ಥರದ್ದು ಕತೆ ಕೇಳ್ತಾನೆ ಇಮ್ಮಿಡಿಯೇಟ್ಲಿ ಸ್ಪಾಂಟೇನಿಯಸ್ ಆಗಿ ರೆಸ್ಪಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕತೆ ಮುಗಿತಂದಂಗೆ ಮಾಡೋಣ ಅಂತಲೇ ಹೇಳಿದ್ದು. ನಾನು ಅದೇ ಆಗಲೇ ಕೇಳಿದೆ, ಎಷ್ಟು ವಿಭಿನ್ನ ಅನ್ನುವಂಥದ್ದು. ಒಂದು ಕ್ಷಣ ನೋಡಿದಾಗ ಎಷ್ಟೋ ಪಾತ್ರಗಳು ನಮ್ಮ ಕಣ್ಮುಂದೆ ಬರುತ್ತೆ ಸರ್, ಬಟ್ ಒಂದೊಂದು ಪಾತ್ರಗಳು ನಮ್ಮ ಮನಸ್ಸಲ್ಲಿ ಉಳಿದೋಗ್ಬಿಡುತ್ತೆ. ಸೊ ಈ ಪಾತ್ರ ಎಷ್ಟು ನಿಮ್ಮ ಮನಸ್ಸಲ್ಲಿ ಉಳಿಬೋದು ಸರ್? ಪರ್ಸ್ನಲಿ ಆಗಲೇ ನನಗೆ ಉಳ್ಕೊಂಡಿದೆ ಮನಸ್ಸಲ್ಲಿ ಅದು. ಬಟ್ ಸಿನಿಮಾ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅದು ಯಾವಾಗಲೂ ಪ್ರತಿಯೊಬ್ಬ ಫಿಲ್ಮ್ ಮೇಕರಿಗೂ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಾವು ಏನು ಎಫರ್ಟ್ ಹಾಕಿರ್ತೀವಿ, ಏನೆಲ್ಲ ಕನಸು ಕಟ್ಕೊಂಡು ಸಿನಿಮಾ ಮಾಡಿರ್ತೀವಿ, ಅದು ನಾಳೆ ದಿನ ಜನ ನೋಡಿ ಸಿನಿಮಾ ಗೆದ್ದಾಗ್ಲೇ ಆ ಸಂಭ್ರಮ ಹಾಗೆ ಕ್ಯಾರಿ ಆಗೋವಂಥದ್ದು. ಅದರ್ವೈಸ್ ಪ್ರತಿ ಸಲ ನಾನು ನೋಡಿದ್ದೀನಿ, ಅಂದರೆ ಸಾಕಷ್ಟು ಜನ ಫಿಲ್ಮ್ ಮೇಕರ್ಸ್ ನನಸು ಆಗದೇ ಇದ್ದಾಗ ಒಂದು ರೀತಿಯಾದಂಥ ಬೇಜಾರಾಗೇ ಆಗುತ್ತೆ, ಇಷ್ಟು ಪ್ರಯತ್ನ ಮಾಡಿದ್ವಿ ವರ್ಕೌಟ್ ಆಗಿಲ್ವಲ್ಲ ಅನ್ನೋದು. ಬಟ್ ರಾಧೆಯ ಸಿನಿಮಾ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದಾದಮೇಲೆ ಎಷ್ಟು ಮಟ್ಟಕ್ಕೆ ಮನಸ್ಸಲ್ಲಿ ಉಳಿಯುತ್ತೆ ಬಿಡುತ್ತೆ ನೋಡಬೇಕು. ಎಲ್ಲೋ ಒಂದು ಕಡೆ ಕೃಷ್ಣ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮಿಂಚಿದವರು ಈಗ ಚೂಸ್ ಮಾಡಿ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅಜಯ್ ರಾವ್ ಅವರು. ಹಾಂ, ಅಫ್ಕೋರ್ಸ್ ಒಂದು ರೀತಿಯಿಂದ ದ ಲಿಮಿಟೇಷನ್ಸ್ ಇನ್ಕ್ರೀಸ್ ಆಗಿದೆ, ಇಲ್ಲ ಅಂತಲ್ಲ. ಒಂದು ಟೈಮಲ್ಲಿ ಸರ್ವೈವಲ್ ಫ್ಯಾಕ್ಟರ್ಸ್ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ನಲ್ಲಿ ಜಸ್ಟ್ ತೆರೆ ಮೇಲೆ ನಂಗೆ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತಿರುತ್ತೆ. ಸಿಕ್ಕಾದ್ಮೇಲೆ ಇಲ್ಲೇ ಸರ್ವೈವ್ ಆಗಬೇಕು ಅಂತ ಇರುತ್ತೆ. ಸರ್ವೈವಲ್ ಸಿಕ್ಕಾದ್ಮೇಲೆ ನಿಮಗೆ ಓಕೆ ಇದು ಹೊಟ್ಟೆಪಾಡಿಗೆ ಮಾತ್ರ ಅಲ್ಲ, ಈಗ ನಿಮ್ಮ ಪ್ಯಾಷನಿಗೆ ಮಾಡ್ತಾ ಇದ್ದೀರಿ ಅಂತಂದಾಗ ಅದು ಬೇರೆ ಹಂತ ಆಗುತ್ತೆ. ಸೊ ನಾನು ಈಗ ಪ್ರಾಬಬ್ಲಿ ಆ ಹಂತದಲ್ಲಿ ಇದ್ದೀನಿ ಅಂತ ಅನ್ಸುತ್ತೆ. ಇಷ್ಟು ವರ್ಷದ ಜರ್ನಿ ಆದಮೇಲೆ ಆಡಿಯನ್ಸು ಕೇಳ್ತಾರೆ, ಬೇರೆ ಏನಾದರೂ ಹೊಸದಾಗಿ ತೋರಿಸ್ಬೋದು, ಅದನ್ನೇ ಮಾಡ್ಕೊಂಡು ಕೂತಿರ್ತೀಯ ಅಂತಾರೆ. ನಮಗೂ ಅದು ಮೊನೋಟನಸ್ ಆಗಿರುತ್ತೆ, ನಮಗೂ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೇಕು ಅನಿಸುತ್ತೆ. ಸೊ ಆ ಪ್ರಾಸೆಸ್ ಇದೆಯಲ್ಲ, ಫಿಲ್ಮ್ ಮೇಕರ್ಸ್ ಬರೋಂಥವ್ರಿಗೆ ನಾವು ತಿಳಿಸಿ ಹೇಳಿ, ಇಲ್ಲ ಈ ಥರದ್ದು ಮಾಡೋಣ, ಈ ಥರದ ಪ್ರಯತ್ನಗಳು ಮಾಡೋಣ, ಬೇರೆ ಕಥೆ ತೊಗೊಂಡು ಬನ್ನಿ,
ನಾನಿನ್ನು ಈ ಥರದ್ದು ಪರ್ಫಾರ್ಮ್ ಮಾಡಬಲ್ಲೆ, ಈ ಮೆಚ್ಯೂರಿಟಿ ಇನ್ನೊಂಚೂರು ಹಿಂಗೆ ಮಾಡಬಲ್ಲೆ, ಇವೆಲ್ಲ ಹೇಳೋವಂಥ ಪ್ರಾಸೆಸ್ಸಲ್ಲಿ ಮೇ ಬಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಈ ಒಂದು ಜರ್ನಿಯಲ್ಲಿ ಎಷ್ಟೋ ಏಳು ಬೀಳುಗಳಾಗಿರ್ಬೋದು, ನೋವು ನಲಿವುಗಳು ಎಲ್ಲದನ್ನೂ ನೋಡ್ಕೊಂಬಂದಿದ್ರೆ ಯುದ್ಧಕಾಂಡ ಅದಕ್ಕೊಂದು ಸಕ್ಸಸ್ ಕೊಡ್ತು. ಸೊ ಈ ಸಿನಿಮಾ ಇನ್ನೆಷ್ಟು ಸಕ್ಸಸ್ ಕೊಡ್ಬೋದು ಸರ್? ಅಲ್ಲ, ಎಲ್ಲ ಸಿನಿಮಾ ಸಕ್ಸಸ್ ಕೊಡಬೇಕಂತಲೇ ಕೆಲಸ ಮಾಡಿರ್ತೀವಿ. ಎಷ್ಟು ಕೊಡಬಹುದು ಅನ್ನೋದು ನನ್ನ ಲೆಕ್ಕ ಇವಾಗಲೇ ಹಾಕೋದು ಕಷ್ಟ. ಅದು ಆಗತ್ತೆ ಅನ್ನೋದು ಒಂದು ಮೂರು ನಂಬಿಕೆ. ಈಗ ಒಂದು ಸಿನಿಮಾ ಗೆದ್ದ ಕೂಡಲೇ ಎಲ್ಲ ಸಿನಿಮಾನೂ ಗೆಲ್ಲಬೇಕು ಅನ್ನೋದು ಸುಳ್ಳು, ಒಂದು ಸಿನಿಮಾ ಸೋತಾದ್ಮೇಲೆ ಎಲ್ಲ ಸಿನಿಮಾನೂ ಸೋಲುತ್ತೆ ಅನ್ನೋದು ಸುಳ್ಳು. ನೀವೇ ಹೇಳಿದ್ರಿ, ಅಂದರೆ ಈ ಏಳು ಬೀಳುಗಳು ನಡೀತಾನೆ ಇರುತ್ತೆ. ನಮ್ಮ ಪ್ರಯತ್ನ ಪ್ರತಿ ಸಿನಿಮಾ ಗೆಲ್ಲಬೇಕು ಅನ್ನೋದೇ ನಮ್ಮ ಪ್ರಯತ್ನ ಇರುತ್ತೆ. ಖುಷಿ, ಇವಾಗ ಏನು ಯುದ್ಧಕಾಂಡ ಗೆದ್ಮೇಲೆ ಮತ್ತೆ ರಾಧಾಯನೂ ಗೆಲ್ಲತ್ತೆ ಅಂದರೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಗೆಲ್ಲಬೇಕು ಅನ್ನೋ ಆಸೆ ನಂಬಿಕೆನಲ್ಲಿ ಇದ್ದೀವಿ ಇವಾಗ. ಈ ಸಿನಿಮಾದಲ್ಲಿ ಕ್ರಿಮಿನಲ್ ಆಗಿ ಪಾತ್ರ ಮಾಡಿರುವಂಥದ್ದು. ಸೊ ಎಷ್ಟು ಇದಾಗಿತ್ತು ಸರ್, ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರ? ಇಲ್ಲ, ಚಾಲೆಂಜಿಂಗ್ ಖಂಡಿತ ಇಲ್ಲ. ನನಗೆ ಖುಷಿಪಟ್ಟು ಭಾಳ ಎಂಥೂಸಿಯಾಸಮ್ ವಿತ್ ಲಾಟ್ ಆಫ್ ಫೈರ್, ವಿತ್ ಲಾಟ್ ಆಫ್ ಡ್ರೀಮ್ಸಿಂದ ಕೆಲಸ ಮಾಡಿದ್ದು. ಸೊ ಚಾಲೆಂಜ್ ಅಂತ, ಸವಾಲುಗಳು ಚಾಲೆಂಜ್ ಅಂತ ನಾನು ತೊಗೊಂಡಿಲ್ಲ. ಇದನ್ನು ಬಹಳ ಖುಷಿಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ. ಅದೇ ಹೇಳ್ತಾರಲ್ಲ ಸರ್, ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಎಷ್ಟೋ ಕಷ್ಟಪಡಬೇಕಾಗುತ್ತೆ. ಈಗ ಹೇಗಾಗಿದೆ ಅಂದರೆ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ ಅನ್ನುವಂಥದ್ದು ಏನೇನೋ ನೀವು ನೋಡಿರ್ಬೋದು. ಸೊ ಅದಕ್ಕೆ ಏನು ಹೇಳ್ತೀರಾ ಸರ್? ಅಲ್ಲ, ಇದು ಎಷ್ಟು ವರ್ಷದಿಂದ ಕೇಳ್ತಾ ಇದೀವಿ, ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ, ಜನ ಥಿಯೇಟ್ರಿಗೆ ಬರ್ತಾರೆ. ಯುದ್ಧಕಾಂಡಕ್ಕೆ ಬಂದ್ರಲ್ಲ, ಈಗ ಮೊನ್ನೆ ಸೂಫರ್ ಫ್ರಮ್ ಸೋಗ್ ಬಂದ್ರಲ್ವಾ, ಎಷ್ಟೊಂದು ಸಿನಿಮಾಗಳಿಗೆ ಬಂದಿದ್ದಾರೆ. ಬರಲ್ಲ ಅಂತ ಖಂಡಿತ ಸುಳ್ಳದು. ನೀವು 10 ವರ್ಷದ ಇಂಟರ್ವ್ಯೂ ತೆಗೆದು ನೋಡಿದ್ರೆ ಇತ್ತೀಚೆಗೆ ಈಗ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತಲೇ ಕೇಳ್ತಾ ಇರ್ತೀವಿ. ಇವತ್ತು ಕೇಳ್ತೀವಿ, ನಾಳೆನೂ ಕೇಳ್ತೀವಿ. ಅದು ಬಟ್ ಗೆಲ್ಲಬೇಕಾಗಿರೋ ಸಿನಿಮಾಗಳು ಗೆಲ್ತಿರ್ತಾವೆ. ಯಾವುದನ್ನು ಜನ ನೋಡಬೇಕು ಅದನ್ನು ಚೂಸ್ ಮಾಡಿ ನೋಡ್ತಾನೆ ಇರ್ತಾರೆ. ಅದು ಜನಕ್ಕೆ ಬಿಟ್ಟಿರೋದು. ನಾವು ಇವಾಗ ಏನು ಇಂಟರ್ವ್ಯೂಸ್ ಮಾತಾಡ್ತಾ ಇದ್ದೀವಿ ಅಥವಾ ನಾವೇನು ತುಣುಕುಗಳು ಬಿಡ್ತೀವಿ, ಟೀಸರ್ ಆಗಲಿ ಟ್ರೈಲರ್ ಆಗಲಿ, ಅದನ್ನು ನೋಡಿ ಅವನಿಗೆ ನಂಬಿಕೆ ಹುಟ್ಟಬೇಕು. ಅದನ್ನು ನಾವು ಎಷ್ಟೇ ಬಂದು ಕೇಳ್ಕೊಬೋದು, ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಅಂತ. ಅವನಿಗೆ ನಂಬಿಕೆ ಹುಟ್ಟೋವರೆಗೂ ಅವನು ಬರಲ್ಲ. ಅವನಿಗೆ ನಂಬಿಕೆ ಹುಟ್ಟಿದ್ರೆ ಬಂದು ನೋಡ್ತಾನೆ ಅಷ್ಟೇ. ಸರ್, ಈಗ ಹೇಗಾಗಿದೆ ಅಂದರೆ, ನೀವು ಈ ಹಿಂದೆ ಎಲ್ಲ ಸಿನಿಮಾ ಮಾಡಬೇಕಾದ್ರೆ ವರ್ಷಕ್ಕೆ 2 ಸಿನಿಮಾ ಅಲ್ಲ 2 ವರ್ಷಕ್ಕೆ 2 ಸಿನಿಮಾಗಳನ್ನ ಕೊಡ್ತಾ ಇದ್ರಿ. ಬಟ್ ಈಗ ಒಂದು ಸಿನಿಮಾ ಬರೋಕ್ಕೆ 3 ರಿಂದ 4 ವರ್ಷ ಕಾಯಬೇಕಾಗಿದೆ. ಸೊ ಎಲ್ಲೋ ಒಂದು ಕಡೆ ಥಿಯೇಟ್ರ್ಗಳಿಗೂ ಹೊಡ್ತಾ ಆಗ್ತಾ ಇದೆಯಾ ಇದರಿಂದ? ಆ ಡೈನಮಿಕ್ಸ್ ಕಲೆಕ್ಷನ್ಸ್ ವೈಸ್ ಮೇಕ್ಸ್ ರೇಷಿಯೋ ಆಫ್ ಫಿಲ್ಮ್ ಮೇಕಿಂಗ್, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ ತುಂಬ ದೊಡ್ಡ ಚರ್ಚೆ ಅದು, ಆ ವಿಚಾರಗಳು. ಬಟ್ ಯಾರು ಕೂಡ ಬೇಕಂತಲೇ ಕಾಲ ಮೇಲೆ ಕಾಲು ಹಾಕೊಂಡು ಮನೇಲಿ ಏನು ಪಾಪ್ಕಾರ್ನ್ ತಿಂತ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಎಲ್ಲರೂ ಬೆಟರ್ ಸಿನಿಮಾ ಮಾಡಬೇಕು, ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಕಂಪೀಟ್ ಮಾಡಬೇಕು. ಇವತ್ತು ಕನ್ನಡ ಅನ್ನೋ ಒಂದು ಹೆಸರು ದೇಶಾದ್ಯಂತ ವಿದೇಶಗಳಲ್ಲಿ ಎಲ್ಲ ಕಡೆನೂ ಕನ್ನಡ ಅನ್ನೋ ಹೆಸರು ಹಂಗೆ ಬಂದಿದೆ. ಕನ್ನಡ ಫಿಲ್ಮ್ ಮೇಕರ್ಸ್ ಆರ್ ನಾಟ್ ಆರ್ಡಿನರಿ ಫಿಲ್ಮ್ ಮೇಕರ್ಸ್ ಅನ್ನೋದು ಬಂದಿದೆ. ಹಂಗಿದ್ದಾಗ ನಾವು ಅದನ್ನ ಎಷ್ಟು ಈಸಿಯಾಗಿ ಸುಮ್ಮನೆ ಟೇಕನ್ ಫಾರ್ ಗ್ರಾಂಟೆಡ್ ಥರ ತೊಗೊಂಡು ಮಾಡೋಕ್ಕಾಗಲ್ವಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿಗಳು ಬೆಳ್ಕೊಂಡಿರುತ್ತೆ. ಆ ಜವಾಬ್ದಾರಿಗೆ ಮೇ ಬಿ ತುಂಬ ಕಾನ್ಷಿಯಸ್ ಆಗಿ ಮಾಡ್ತಿರ್ತಾರೆ. ಅಷ್ಟು ಬಿಟ್ಟರೆ ರೇಷಿಯೋ ಫಿಲ್ಮ್ ಮೇಕಿಂಗ್ ಎಲ್ಲೂ ಕಡಿಮೆ ಆಗಿಲ್ಲ. ಹೊಸಬ್ರು ಮಾಡ್ತಿದ್ದಾರೆ. ಅದು ಅಂದರೆ ಸರಿಯಾದ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಿ ತಲುಪಿಸ್ಬೇಕು ಅಷ್ಟೇ ಸಿನಿಮಾಗಳನ್ನು. ಸಿನಿಮಾಗೋಸ್ಕರ ಅಜಯ್ ಅವರು ಇಷ್ಟು ಸಮಯ ಅಂತ ಎತ್ತಿಟ್ರೆ ಎಷ್ಟು ಸಮಯವನ್ನು ಎತ್ತಿಡ್ತಾ ಇದ್ದಾರೆ? 365 days 24/7. ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನನಗೆ. ಸಿನಿಮಾ ಬಿಟ್ಟರೆ ಏನು ಗೊತ್ತಿಲ್ಲ. ಈಗ ರಾಧೆಯ ರಿಲೀಸ್ ಹಂತದಲ್ಲಿದೆ. ಇದು ಬಿಟ್ಟು ಬೇರೆ ಯಾವ್ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಸರ್? ರಾಧೆ ಆದಮೇಲೆ ಅಂದರೆ ಈಗ ಸರಳ ಸುಬ್ಬರಾವ್ ಅಂತ ಒಂದು ಸಿನಿಮಾ, ಅದು ಅನೌನ್ಸ್ ಆಗಿದೆ, ಅದು ರಿಲೀಸ್ ಆಗುತ್ತೆ. ಅದೊಂದು ರೆಟ್ರೋ ಸಿನಿಮಾ. ಆ್ಯಂಡ್ ಫ್ಯಾಮಿಲಿ ಮ್ಯಾನ್ ಅಂತ ಒಂದು ಸಿನಿಮಾ ಇದೆ. ಇನ್ನೊಂದು ಸಿನಿಮಾ, ಅದರ ಹೆಸರು ನಾವು ಇನ್ನೂ ಅನೌನ್ಸ್ ಮಾಡಿಲ್ಲ, ವೆರಿ ಶಾರ್ಟ್ಲಿ. ಅಂದರೆ ಇನ್ನು ಟೈಟ್ಲ್ ಇಡ್ತಾ ಇದ್ದೀವಿ. ಅದರದ್ದು ಅರ್ಧ ಶೂಟಿಂಗ್ ಮುಗಿದಿದೆ. ಅದು ಬಿಟ್ಟರೆ ನಾನು ಒಂದು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ, ನಡೀತಾ ಇದೆ. ನೀವೇ ಸ್ಕ್ರಿಪ್ಟ್ ಬರೀತಾ ಇದ್ದೀರಾ ಅನ್ನೋದು. ಸೊ ಈ ನಟನೆ ಮತ್ತು ಡೈರೆಕ್ಷನ್ ಎರಡನ್ನೂ ತಗೊಂಡ್ರೆ ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ಸರ್? ಸಿನಿಮಾ, ಅದು ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್. ನಾನೀಗ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಯಾವ ಸಿನಿಮಾದಲ್ಲೂ ನಾನು ಕ್ಯಾರವನಲ್ಲಿ ಕೂತಿರಲ್ಲ. ನಾನು ಅಲ್ಲೇ ಮಾನಿಟ್ರ್ ಮುಂದೆನೇ ಕೂತಿರ್ತೀನಿ. ಕ್ಯಾರವನಿಗೆ ಹೋಗೋದು ನಾನು ರೆಸ್ಟ್ ರೂಮಿಗೆ ಹೋಗೋದಕ್ಕೆ ಅಥವಾ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬ್ರೇಕ್ ಆದಾಗ ಊಟ ತಿಂಡಿಗೆ. ಅದು ಬಿಟ್ಟರೆ ನಾನು ಕ್ಯಾರವನಿಂದ ಇಳಿದ್ರೆ ನಾನು ಎಲ್ಲೂ ಹೋಗಲ್ಲ, ಮಾನಿಟ್ರ್ ಮುಂದೆನೇ ಕೂತಿರ್ತೀನಿ. ನಾನು ವೆದರ್ ಐ ಆಮ್ ಇನ್ ಟು ಡೈರೆಕ್ಷನ್, ಪ್ರೊಡಕ್ಷನ್, ಆ್ಯಕ್ಟಿಂಗ್ ಏನೇ ಇದ್ರೂ ನಾನು ಬಿಟ್ಟು ಹೋಗಲ್ಲ. ಇಟ್ಸ್ ಈಕ್ವಲ್ ಪ್ರಾಸೆಸ್. ಎಲ್ಲರೂ ಒಂದು ಫ್ಯಾಮಿಲಿ ಥರ ಆಗಿರ್ತೀವಿ. ಒಂದು ಸಿನಿಮಾ ನಮ್ದಂತ ತೊಗೊಂಡಿರ್ತೀವಲ್ಲ. ಸೊ ದ ಹೋಲ್ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಇಟ್ ಸೆಲ್ಫ್ ಗಿವ್ಸ್ ಮಿ ದಟ್ ಕಿಕ್. ನಿಮ್ಮ ಬರವಣಿಗೆಗೆ ನೀವೇ ಏನಾದರೂ ಹೀರೋ ಆಗ್ತಾ ಇದ್ದೀರಾ ಏನು? ಖಂಡಿತ ನಾನು ಬರೀತಾರೆ. ಸದ್ಯದ್ದು ಈ ಸ್ಕ್ರಿಪ್ಟಿಗೆ ನಾನೇ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕಂತ ಇದ್ದೀನಿ.
ಅಂದ್ರೆ ಏನಾದ್ರೂ ಸ್ವಲ್ಪ ತುಣುಕು ಬಿಟ್ಕೊಡ್ಬೋದಾ ಸರ್, ಯಾವ ಮೇಜರ್ ಮೇಲೆ ಬರಿತಾ ಇರುವಂತದ್ದು, ಏನು ಕತೆ ಅನ್ನುವಂಥದ್ದು? ಅದು ಬಿಟ್ಕೊಡೋದು ಕಷ್ಟ, ಯಾಕಂತಂದರೆ ಗೊತ್ತಿಲ್ಲ, ಇದು ಬರೀತಾ ನಾಳೆ ದಿನ ಬೇರೆ ಏನಾದರೂ ಒಂದು ಐಡಿಯಾ ಬಂದು ಅದನ್ನು ಸೈಡಿಗೆ ಇಟ್ಟಿದ್ದೀನಿ ಎತ್ಕೊಂಡ್ರೆ ನೀವು ನಾಳೆ ದಿನ ಕೇಳ್ತೀರಾ ಸರ್ ಅದನ್ನು ಹೇಳಿದ್ರಲ್ಲ ಅದೇನಾಯಿತು ಅಂತ, ಅನೌನ್ಸ್ ಆದಾಗಲೇ ಹೇಳೋಣ. ಅಂದ್ರೆ ಸರ್ ಇದು ಫಸ್ಟ್ ನಿಮ್ಮ ಒಂದು ಬರವಣಿಗೆಯ ಮೂಲಕ ಬರ್ತಾ ಇರುವಂತ ಸಿನಿಮಾನ ಅದೇನು ಸರ್? ಹಾಂ, ಇಂಡಿವಿಜುವಲ್ ಆ್ಯಸ್ ಎ ರೈಟರ್ ಆ್ಯಂಡ್ ಡೈರೆಕ್ಟರ್ ಫಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅದರ್ವೈಸ್ ಕಾಂಟ್ರಿಬ್ಯೂಷನ್ಸ್ ಇದೆ, ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಕೂತ್ಕೊಂಡು ಕಾಂಟ್ರಿಬ್ಯೂಟ್ ಮಾಡಿರ್ತೀವಿ. ಮೇಜರ್ ಕಾಂಟ್ರಿಬ್ಯೂಷನ್ ಇಲ್ಲದೆ ಇದ್ರೂ ಇರುತ್ತೆ. ನಾವು ಸುಮ್ಮನೆ ಕಥೆ ಕೇಳಿದ್ವಾ ಹೋದ್ವಾ ಬಂದ್ವಾ ಮೇಕಪ್ ಹಾಕೊಂಡು ಆ್ಯಕ್ಟ್ ಮಾಡುವ ಅದು ಯಾವತ್ತೂ ಮಾಡಲ್ಲ ನಾನು. ಯಾವತ್ತೂ ಅನಿಸಿಲ್ವಾ ಸರ್ ಇವನ್ ಯಾ ಹಾಂ 20 ನಿಮಿಷದಿಂದ ರೇ ಕ್ಲಬ್ ಹೌಸಲ್ಲಿ ಪಾಪ ಅವರು ಕೂತಿದ್ದಾರೆ. 20 ನಿಮಿಷದಿಂದ ಫೋನ್ ಮಾಡ್ಬೋದಲ್ಲ. ಬನ್ನಿ ಕ್ಲಬ್ ಹೌಸ್ ಮತ್ತೆ ಅಲ್ಲಿ ಸೋಮ ಬಂದಿದ್ದಾರೆ ನೋಡಿ, ಅಲ್ಲೇ ಗ್ರೌಂಡ್ ಫ್ಲೋರ್. ನೀವು ಇದು ಎಲ್ಲಿ ಗೆಸ್ಟ್ ಪಾರ್ಕಿಂಗಲ್ಲಿ ಮಾಡಿದ್ದಲ್ವಾ? ಹಾಂ, ಜೀರೋ ಹಾಗೆ ನಡ್ಕೊಂಬನ್ನಿ ಕ್ಲಬ್ ಹೌಸ್. ನವೀನ್ ಎಷ್ಟು ನಿಮಿಷ? ಓಕೆನಾ, ತಗೊಂಡ್ಲಾ? ಹಾಂ, ಓಕೆ ಸರ್. ಎಷ್ಟೋ ಸಿನಿಮಾಗಳು ಮಾಡಿದ್ದೀರಾ, ಅದರಲ್ಲೂ ಏಳು ಬೀಳು, ನಾನು ಆಗಲೇ ಹೇಳ್ದಂಗೆ ಏಳು ಬೀಳು ನೋಡಿರ್ತೀರಾ. ಸೊ ಅನ್ಸಿಲ್ವಾ ಸರ್ ಬೇಡ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಅನ್ಸಿಲ್ಲ? ಇಲ್ಲ, ಅಷ್ಟು ಪುಕ್ಲ ಅಲ್ಲ ನಾನು, ತುಂಬ ಧೈರ್ಯವಂತ. ಕಾಡಲ್ಲಿರೋ ಸಿಂಹ ಹುಲಿ ಏನು ಬೇಕಾದರೂ ಅನ್ಕೋಬೋದು. ಬೇಟೆ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ, ಬೇಟೆ ಆಡ್ತಾ ಇರ್ತೀವಿ. ಈಗಲೂ ಕೂಡ ಬೇಟೆ ಆಡ್ತಾನೆ ಇದ್ದೀರಾ? ಹೌದು, ಆಡಬೇಕು. ಇಫ್ ಯು ಹ್ಯಾವ್ ಟು ರೂಲ್ ದಿ ಜಂಗಲ್ ಯು ಶುಡ್ ಹಂಟ್. ಓಕೆ, ನಾನು ಆಗಲೇ ಹೇಳ್ದಂಗೆ ತುಂಬ ವರ್ಷದಿಂದ ನೀವು ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ, ಬಟ್ ಈಗ ಒಂದು ಸ್ವಲ್ಪ ವರ್ಷದಿಂದ ನೀವು ನೋಡ್ಬೋದು ಒಂದಷ್ಟು ಜನ ಬರ್ತಾರೆ, ಹೊಸ ಹೊಸ ಕಲಾವಿದರುಗಳು ಬರ್ತಾರೆ, ಒಂದೆರಡು ಸಿನಿಮಾ ಮಾಡ್ತಾರೆ, ಅದು ಹಿಟ್ ಆಗಿದ ತಕ್ಷಣ ನಾನೇ ರಾಜ ನಾನೇ ರಾಣಿ ಅನ್ನೋ ಥರ ಅಂತಾರೆ. ಸೀನಿಯರ್ ಆ್ಯಕ್ಟರ್ಸ್ಗಳಿಗೂ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡುವಂಥ ಕೆಲಸ ಕೂಡ ಅವ್ರು ಕಮ್ಮಿ ಮಾಡ್ತಾರೆ. ಸೊ ಅವರಿಗೆ ನೀವು ಏನು ಹೇಳಿ? ನನ್ನ ದೃಷ್ಟಿನಲ್ಲಿ ಆ ಥರ ಯಾರೂ ಕಂಡು ಬಂದಿಲ್ಲಪ್ಪ. ಎಲ್ಲರೂ ತುಂಬ ಸಂಸ್ಕಾರವಂತರಾಗಿದ್ದಾರೆ, ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ನಾನೇ ರಾಜ ನಾನೇ ರಾಣಿ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಇಟ್ಸ್ ಗುಡ್ ಆ್ಯಟಿಟ್ಯೂಡ್. ಆ ಆ್ಯಟಿಟ್ಯೂಡಲ್ಲಿ ಬಂದ್ರೇ ನೀವು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಕೈ ಕಟ್ಕೊಂಡಿಲ್ಲ ಗುರು ನಾನೇನು ಅಲ್ಲ, ನಿಮಗೆ ನೀವೇ ಇನ್ಫೀರಿಯರ್ ಆಗಿ ನೋಡಿಕೊಂಡ್ರೆ ಹೆಂಗೆ ಸಾಧನೆ ಮಾಡ್ತೀರಾ? ದಟ್ಸ್ ಗುಡ್ ಆ್ಯಟಿಟ್ಯೂಡ್. ಬಟ್ ಯಾರು ರೆಸ್ಪೆಕ್ಟ್ ಕೊಡದೆ ಹಂಗಿದ್ದಾರೆ ನನಗೆ ಯಾವತ್ತೂ ಏನು ಕಂಡು ಬಂದಿಲ್ಲಪ್ಪ ಆ ಥರ. ಕೊನೆಯದಾಗಿ ಇದೇ ನವೆಂಬರ್ 21ನೇ ತಾರೀಕು ನಿಮ್ಮ ಸಿನಿಮಾ ರಾಧೆಯ ಸಿನಿಮಾ ರಿಲೀಸ್ ಹಂತದಲ್ಲಿರುವಂಥದ್ದು, ಏನು ಹೇಳ್ತೀರಾ ವೀಕ್ಷಕರಿಗೆ? ಏನಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಟೀಸರ್ ಬಿಟ್ಟಿದ್ದೀವಿ, ಈಗ ಶಾರ್ಟ್ಲಿ ಟ್ರೈಲರ್ ಬಿಡ್ತೀವಿ. ನಮಗೇನು ನಂಬಿಕೆ ಇದೆಯೋ ನಾವು ಮಾಡಿರ್ತಕ್ಕಂಥ ಸಿನಿಮಾ ಮೇಲೆ ಡೆಫಿನೆಟ್ಲಿ ನಿಮಗೂ ಆ ನಂಬಿಕೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೊ 21st ಥಿಯೇಟ್ರಲ್ಲಿ ರಾಧೆಯ ಬರುತ್ತೆ, ಎಲ್ಲರೂ ಇಷ್ಟಪಡ್ತೀರಾ. ಆ ನಂಬಿಕೆಯಿಂದ ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ನೋಡಿದ್ರಲ್ಲ, ಇದಿಷ್ಟು ಅಜಯ್ ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.